ಜೀವರಾಜ್ಗೆ ಬಿದ್ದಿರ್ತಕ್ಕಂಥ ಮತಗಳು ಎರಡೇ. ಅವರಿಗೆ ರಾಜೇಗೌಡನಿಗೆ 255 ಮತಗಳು ಕಮ್ಮಿ ಆಗಿದ್ದಾವೆ. ಇದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಇನ್ವ್ಯಾಲಿಡ್ ಆದವು ಅಂತಂದರೆ, ರಾಜೇಗೌಡನಿಗೆ ಬಿದ್ದಿದ್ದಂಥ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. 250 ಮತಗಳನ್ನು ತಿದ್ದಲಾಗಿದೆ. ಯಾಕೆಂತಂದರೆ ಒಂದು ಮಾರ್ಕ್ಗಿಂತ ಇನ್ನೊಂದು ಮಾರ್ಕ್ ಇದ್ದರೆ ಅದನ್ನು ಇನ್ವ್ಯಾಲಿಡ್ ಅಂತ ಮಾಡ್ತಾರೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ ಈಗ 255 ಮತಗಳನ್ನು ಇನ್ವ್ಯಾಲಿಡ್ ಅಂತ ಮಾಡಿದಾಗ ಬೇರೆ ಒಂದು ಮಾರ್ಕ್ ಇದೆ, ತಿದ್ದಿದ್ದಾರೆ ಅಂತೇಳಿ ಇದು ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ.